ಶಿಥಿಲಗೊಂಡು 4 ವರ್ಷ ಆಗಿದೆ. ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಇನ್ನು ಕೂಡ ಅದನ್ನು ರಿಪೇರಿ ಮಾಡಕ್ಕಾಗಿದೆ. ಈಗ ಏನ್ ಮಾಡಬೇಕು ವೀಕ್ಷಕರೆಲ್ಲ, ನನ್ನ ಇಂಥ ಸಂದರ್ಭಗಳು ಬಂದಾಗ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಸಿದ್ದರಾಮಯ್ಯ ಅವರದು ಅಥವಾ ಡಿ ಕೆ ಶಿವಕುಮಾರ್ ಅವರು. ಅರ್ಥ ಆಯ್ತಾ ನಿಮಗೆ? ಒಂದು ಕಾರ್ಯಕ್ರಮ ಆಯ್ತಾ, ಕಾರ್ಯಕ್ರಮ ಹಮ್ಮಿಕೊಂಡು ಸಿದ್ದರಾಮಯ್ಯನವರು ಬರ್ತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ, ಸಾಧ್ಯವಾದ್ರೆ ಪ್ರಧಾನಮಂತ್ರಿ. 2 ನಿಮಿಷದಲ್ಲಿ ಸರಿಯಾಗುತ್ತೆ. ಯಾಕಂದ್ರೆ ಬಡವನ ಸಾವು ಯಾರಿಗೂ ಬೇಕಾಗಿಲ್ಲ. ದೊಡ್ಡವರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿಗೂ ಆಗೋದು ಬೇಡ. ನಾನು ಆ ದೃಷ್ಟಿಯಲ್ಲಿ ಹೇಳಿದ್ದಲ್ಲ. ನಿಮ್ಗೆ ಗೊತ್ತಲ್ಲ, ಕೆಲವು ರೋಡ್ಗಳೆಲ್ಲ ಖರಾಬ್ ಆಗಿತ್ತು. ಈ ಎಲೆಕ್ಷನ್ ಟೈಮಲ್ಲಿ ದೊಡ್ಡವರೆಲ್ಲ ಬಂದಾಗ ಹೆಂಗೆ ಪಟ 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 ಸರಿ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಏನು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ರು. ಗ್ರಾಮಕ್ಕೆ ಲಾಭ ಆಯ್ತೋ ನಷ್ಟ ಆಯ್ತೋ ಏನ್ ದೊಡ್ಡ ಮಟ್ಟದಲ್ಲಿ ಆಯ್ತು ಅದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನನಗೆ ಏನು ಬಹಳ ದೊಡ್ಡ ಆಶಾವಾದನೂ ಇಲ್ಲ. ಆದರೆ ಅಲ್ಲಿಯ ಜನಮಾನಸದ ಚಿಕ್ಕ ಪುಟ್ಟ ಕೆಲವು ಪ್ರಾಬ್ಲಮ್ಗಳಿರುತ್ತೆ ಸರ್, ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ಮಡ್ ರೋಡ್ ಇರುತ್ತೆ, ಟಾರ್ ಹಾಕ್ಬಿಡ್ತಾರೆ. ಒಂದು ಸ್ಕೂಲ್ ಕಾಣ್ತಾ ಇರುತ್ತೆ, ಆ ಸ್ಕೂಲಲ್ಲಿ ಏನಾದ್ರೂ ಕಾರ್ಯಕ್ರಮ ಇರುತ್ತೆ, ಎಲ್ಲ ಒಂದ್ ಸ್ವಲ್ಪ ರಿಪೇರಿ ಮಾಡಿಬಿಡ್ತಾರೆ. ಪಾಪ ಅಲ್ಲಿಯ ಜನ ಅಷ್ಟನ್ನು ಬಯಸ್ತಾ ಇರ್ತಾರೆ. ಈಗ 30 ವರ್ಷ 4 ವರ್ಷದಿಂದ ಶಿಥಿಲಗೊಂಡಿದೆ. ಕೇವಲ ನೀರನ್ನ ನೋಡಿ, ಅದರಲ್ಲಿ ಯಾರು ನಡ್ಕೊಂಡು ಹೋಗೋ ಧೈರ್ಯ ಯಾರಿಗೂ ಇರೋದಿಲ್ಲ. ನೀರನ್ನ ತಗೊಂಡ್ಬರ್ತಾರೆ, ಆಗಲೇ ಬಿಟ್ಬಿಡ್ತಾರೆ. ನೀವು ಸ್ಟೋರೇಜ್ ಮಾಡಿದ್ರೆ ಬಿದ್ದೋಗ್ಬಿಡ್ತದೆ. ಬಲಿಗ ನೋಡಿ, ಒಂದ್ ವೇಳೆ ಬಿದ್ದು ಯಾರಾದ್ರೂ ಸತ್ತೋಗ್ಬಿಟ್ರೆ ಅದಕ್ಕೊಂದು 2 ಲಕ್ಷ 3 ಲಕ್ಷ 4 ಲಕ್ಷ ಕೊಡ್ತೀರಿ. ನೀವು ಯಾಕೆ ಮಾಡ್ಕೋತೀರಿ? ಜಿಲ್ಲಾಧಿಕಾರಿಯೇ ನೋಡಿದ ನಂತರ ಇದನ್ನು ಏನು ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಪ್ರಶಾಂತ್ ಕುಮಾರ್ ಮಿಶ್ರಾ ಜಿಲ್ಲಾಧಿಕಾರಿಗಳೇ ಏನಂತ ಅರ್ಥ ಮಾಡ್ಕೋಬೇಕು? ನಿಮ್ಮ ಶಕ್ತಿಯನ್ನ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಒಂದು ಆಫ್ಟರ್ ಆಲ್ ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನ ಇದು ಮಾಡಿಸಿ ಹೊಸದು ಅದು ಕಟ್ಟಿದಾರ ಇಲ್ಲೋ ಗೊತ್ತಿಲ್ಲ. ಬಳ್ಳಾರಿ ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮ 16 ಬಾರಿ ಮನೆ ಮಾಡಿದ್ರು ಟ್ಯಾಂಕ್ ಉರುಳಿಸ್ತಾ ಇಲ್ಲ. ನೀರಿನ ಟ್ಯಾಂಕ್ ಪಿಲ್ಲರ್ನಿಂದ ಹಿಡಿದು ಟಾಪ್ ವರೆಗೂ ಬಿರುಕು, ಅಸ್ಥಿ ಪಂಜರ ಹೊಂದಿರುವ ಓವರ್ ಹೆಡ್ ಟ್ಯಾಂಕು, 50,000 ಲೀಟರ್ ಸಾಮರ್ಥ್ಯ ಕುಡಿಯುವ ನೀರಿನ ಟ್ಯಾಂಕು. ಸಂಬಂಧಪಟ್ಟವರು ಯಾರ್ಯಾರು? ಬಸವರಾಜ್ ಪಿಡಿಒ ರಾವಿನಾಳ್, ಪವನ್ ಕುಮಾರ್ ಇಒ ಸಿರುಗುಪ್ಪ. ನಿಮ್ಮ ಗಮನಕ್ಕೆ ಸರ್ ಇದೆಲ್ಲ? ರವೀಂದ್ರ ನಾಯಕ್ ಎಡಬಲಿ, ಇದೆಲ್ಲ ನೀವು ಮಾಡಬೇಕಾಗಿರುವಂತದ್ದು. ನೀವು ಪಂಜಾಬ್ಗೆ ಹೋಗ್ಬಿಟ್ಟು ಮಾಡಬೇಕು, ಕಾಶ್ಮೀರಕ್ಕೆ ಹೋಗ್ಬಿಟ್ಟು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನೀವು ದಾವಣಗೆರೆಗೂ ಬಂದು ಮಾಡಬೇಕಾಗಿಲ್ಲ, ಆ ಊರಲ್ಲಿ ಮಾಡಿದ್ರೆ ಸಾಕು. ಪ್ರಶಾಂತ್ ಕುಮಾರ್ ಮಿಶ್ರಾ ಜಿಲ್ಲಾಧಿಕಾರಿಗಳು, ಬಿಎಂ ನಾಗರಾಜ್ ಸಿರುಗುಪ್ಪ ಶಾಸಕರು. ನಾಗರಾಜ್ ಸಾಹೇಬ್ರೆ ನೋಡಿ, ಸ್ವಲ್ಪ ರಿಪೇರಿ ಮಾಡಿದ್ರೆ ಆಗೋಗ್ಬಿಡ್ತಾರೆ. ರಿಪೇರಿ ಅಂತಲ್ಲ, ಹೊಸದಾಗಬೇಕು, ಇದನ್ನು ಕೆಳಗೆ ಬೀಳಿಸಬೇಕಷ್ಟೇ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ರಿಪೋರ್ಟ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಫೋನ್ ಸಂಪರ್ಕದಲ್ಲಿ ರೇಣುಕಾರಾಧ್ಯ. ಜಿಲ್ಲಾಧಿಕಾರಿಗಳು ಬಂದು ಹೋಗ್ತಾರಂತೆ. ಹಾಗಿದ್ರೆ ಎಲ್ಲರ ಗಮನಕ್ಕೆ ಬಂದಿದೆ, ಮತ್ತೆ ಯಾಕೆ ಆಗ್ತಾ ಇಲ್ಲ? ಹೊಸದು ಕಟ್ಟಿದಾರ, ಹೊಸದು ಕಟ್ಟದಿದ್ರೆ ನಾನು ಕೆಳಗೆ ಹಾಕೋಕ್ಕೂ ಆಗೋದಿಲ್ಲ. 30 ವರ್ಷ ಆಯ್ತು, ಏನ್ ಕತೆ ಇದು? ಖಂಡಿತ ಜಯಪ್ರಕಾಶ್, ಈಗ ಕೆಲವು ದಿನಗಳ ಹಿಂದೆ ಅಷ್ಟೇ ನಾವು ರಾಜ್ಯದಲ್ಲಿ ಒಂದು ಗಂಭೀರವಾದ ಸಮಸ್ಯೆ ನೋಡಿದ್ವಿ. ಏನಂದ್ರೆ ಕೊಳವೆ ಬಾವಿಗಳನ್ನ ಖಾಲಿಯಾಗಿ ಬಿಡ್ತಾ ಇದ್ರು. ಆ ಬಾವಿಗಳಲ್ಲಿ ಮಕ್ಕಳು ಬೀಳ್ತಾ ಇದ್ರು. ಆ ಬಳಿಕ ಸರ್ಕಾರ ಎಚ್ಚೆತ್ತು ಆ ಮಕ್ಕಳನ್ನ ತೆಗೆದು ಕೆಲವರು ತೀರಿ ಹೋಗ್ತಾ ಇದ್ರು, ಕೆಲವರು ಬದುಕುಳಿತಾ ಇದ್ರು. ಅಂತ ಸಮಸ್ಯೆ ರಾಜ್ಯದಲ್ಲಿ ತಲೆದೋರಿತ್ತು. ಈಗ ಆ ವಿಷಯ ಸ್ವಲ್ಪ ಮಟ್ಟಿಗೆ ತಗ್ತಾ ಇದ್ರು. ಈಗ ಅದೇ ರೀತಿಯಾದ ಸಮಸ್ಯೆ ಈಗ ರಾಜ್ಯದಲ್ಲಿ ಮತ್ತೆ ತಲೆದೋರ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾವಿಯಾಳ್ನ ಸಮಸ್ಯೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಇದೇ ರೀತಿಯಾಗಿ 30 ವರ್ಷಕ್ಕಿಂತ ಹೆಚ್ಚಿನ ಹಳೆಯದಾದ ಟ್ಯಾಂಕರ್ಗಳು ಇರತಕ್ಕಂಥದ್ದು. ಈ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾವಿಯಾಳ್ ಗ್ರಾಮದಲ್ಲಿ ಏನು ಬೃಹತ್ತಾದ ಟ್ಯಾಂಕ್ ಇದೆ, ಇದು 30 ವರ್ಷ ಹಳೆಯದು. ಇದು ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಈ ವಿಚಾರವಾಗಿ ಗ್ರಾಮಸ್ಥರು ಸುಮಾರು 4 ವರ್ಷದಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಹಿಡಿದು ಪಿಡಿಒ ಕಚೇರಿವರೆಗೂ ಓಡಾಡ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿತಿಲ್ಲ. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇಲ್ಲ, ಬೇರೆ ಓವರ್ ಟ್ಯಾಂಕ್ ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಹಳೆಯ ಟ್ಯಾಂಕ್ ಅನ್ನ ಬೀಳಿಸ್ತಾ ಇಲ್ಲ. ಅದು ಗ್ರಾಮದ ಮಧ್ಯೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವಾಗ ಯಾರ ಮೇಲೆ ಬೀಳುತ್ತೆ ಅನ್ನೋದು ಬಹಳ ಆತಂಕಕ್ಕೆ ಈಡಾಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರು ಸ್ವತಃ ಜಿಲ್ಲಾಧಿಕಾರಿಗಳು ಅಂದ್ರೆ 2 ವರ್ಷದ ಹಿಂದೆ ಒಂದೇ ನಿಮಿಷ ಬಸವರಾಜ್ ಅವರು ನಮ್ಮ ಪಿಡಿಒ ನಮ್ಮ ಜೊತೆ ಇದ್ದಾರೆ. ಬಸವರಾಜ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್, ಜಿಲ್ಲಾಧಿಕಾರಿಗಳು ಬಂದು ಹೋದ ನಂತರ ಕೂಡ ಅದನ್ನೊಂದು ಮಾಡ್ಲಿಕ್ಕೆ ಏನು ಆಗಿಲ್ವಾ ಅಥವಾ ಹೊಸದು ಕಟ್ಟಿಲ್ವಾ ಅಂತ ಏನು? ಸರ್ ಈಗ ಆಲ್ರೆಡಿ 2 ಟೈಮ್ಸ್ ನಾವು ಆಲ್ರೆಡಿ ಗ್ರಾಮೀಣ ಕುಡಿಯ ನೀರು ಮತ್ತು ನೀರು ಇಲಾಖೆಗೆ ಪತ್ರ ಬರ್ದೀವಿ ಸರ್. ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್, ಮಾಡ್ತು ಅಂತ ಹೇಳಿದ್ದಾರೆ ಸರ್. ಯಾವಾಗ ಮಾಡ್ತಾರೆ ಸರ್? ಅದು ಒಳ್ಳೆ ನೋಡಿ, ಸುಸೈಡ್ ಮಾಡ್ಕೊಂಡಾಗೆ ಅಲ್ಲಿ ಆ ಪೈಪ್ ಕಟ್ಟಾಗಿ ನೇತಾಡ್ತಾ ಇದೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಒಂದ್ 4 ಜನ ಏನಾದ್ರು ತಿರ್ಕೊಂಡ್ಬಿಟ್ರೆ 5 ಲಕ್ಷ ಕೊಡ್ತೀರಿ. ಅದರ ಬದಲು ಈಗಲೇ ಅದನ್ನ ಸರಿ ಮಾಡ್ಕೊಂಡ್ರೆ ಹೆಂಗೆ? ಇಲ್ಲ ಆಲ್ರೆಡಿ 2 ಟೈಮ್ಸ್ ಕೊಟ್ಟಿದ್ವಿ ಸರ್ ಲೆಟರ್. ಈಗ ಬಂದು ನೋಡಿಕೊಂಡು ಹೋಗಿದೆ ಸರ್, ಕ್ಲಿಯರ್ ಮಾಡ್ತು ಅಂತ ಹೇಳಿದ್ರು ಸರ್. ಅಲ್ಲ, ಕ್ಲಿಯರ್ ಅಂತಂದ್ರೆ ಈಗ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದಿದೆಯಾ ಓವರ್ ಹೆಡ್ ಟ್ಯಾಂಕ್? ಇದೆ ಸರ್ ಈಗ ಕಟ್ಟಿದ್ದಾರೆ ಸರ್. ಅದಕ್ಕೆ ನೀರು ಹೋಗ್ತಾ ಇಲ್ಲ ಈಗ?
ಹೋಗ್ತಾ ಇದೆ ಸರ್, ಅದಕ್ಕೆ ಹೊಸದಲ್ಲಿ ಹೋಗ್ತಾ ಇದೆ ಸರ್. ಈಗ ಹಳೇದಿದೆ ಸರ್, ನೀರು ರನ್ನಿಂಗ್ ಇಲ್ಲ ಸರ್ ಈಗ ಅಲ್ಲಿ. ಅದನ್ನೀಗ ಬೀಳಿಸಬೇಕು, ಬೀಳಬಾರದು ಅಂತ ಅಷ್ಟೇ ಅಲ್ವಾ? ಹೌದು ಏನ್ ಸಣ್ಣ ಕೆಲಸ ಅಲ್ವಾ ಸರ್? ಯಾಕೆ ಇಷ್ಟೆಲ್ಲ ಡಿಲೇ ಮಾಡ್ತಾರೆ? ಯಾರು ಇದನ್ನ ಮಾಡಬೇಕಾಗಿರೋದು? ಜಿಲ್ಲಾಧಿಕಾರಿಗಳೇ ಬಂದ ನಂತರ ಕೂಡ ಯಾಕೆ ಅದನ್ನ ಡೆಮಾಲಿಷ್ ಮಾಡ್ತಾ ಇಲ್ಲ ಸರ್? ರೂರಲ್ ವಾಟರ್ ಸಪ್ಲೈ ಅಂಡರ್ ಅಲ್ಲಿ ಬರ್ತದೆ ಸರ್, ಆಲ್ರೆಡಿ ಮನವಿ ಕೊಟ್ಟಿವಿ ಸರ್ ಅವ್ರಿಗೆ. ಆಗಲಿ ಬಸರ, ಸ್ವಲ್ಪ ಫೋರ್ಸ್ ಹಾಕಿ. ಓಕೆ ಸರ್, ಓಕೆ ಸರ್. ನೋಡಿ ವೀಕ್ಷಕರೇ, ಇಲ್ಲಿ ಇನ್ನೊಂದು ಕಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಇದನ್ನ ನಾವು ಹೇಳೋದು ಇದನ್ನ ಹಂಗೆ ಬಿಡಬೇಡಿ ಅಂತ. ನಿಮ್ಗೆ ಗೊತ್ತಿಲ್ಲ ಇದ್ರಲ್ಲಿ ಆಗುವಂತ ಅನಾಹುತಗಳು, ಬಹಳ ಅನಾಹುತಗಳಾಗಿದೆ. ಪುಟ್ಟ ಪುಟ್ಟ ಮಕ್ಕಳು ಇರ್ತವೆ ಸರ್, ದೊಡ್ಡವ್ರದ್ದು ಮಾತ್ರ ಮಕ್ಕಳಲ್ಲ, ಶ್ರೀಮಂತರದ್ದು ಮಾತ್ರ ಮಕ್ಕಳಲ್ಲ, ಬಡವರದ್ದು ಮಕ್ಕಳೇ ಅಲ್ವಾ? ಓಕೆ ಓಕೆ, ರವೀಂದ್ರ ನಾಯಕ್ ಅವರನ್ನ ಕನೆಕ್ಟ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ ನಾವು. ಅದನ್ನೊಂದು ಸ್ವಲ್ಪ ಏನಿಲ್ಲ ಧರಾಶಾಯಿ ಮಾಡಿ ಅಂತ. ಅದು ಒಂದು ಮಿಷನ್ ಬರುತ್ತೆ. ಪವನ್ ಕುಮಾರ್ ಸರ್ ಇದ್ದಾರೆ, ಇಒ ಅವರು. ಪವನ್ ಕುಮಾರ್ ಸರ್ ನಮಸ್ತೆ. ಹಲೋ, ನಮಸ್ತೆ ಸರ್. ಹೇಳ್ರಿ ಸರ್, ಇದು ನಾವು ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಿರೋದು ಸರ್. ಹಾ ಸರ್, ಹೇಳಿ ಸರ್. ಸರ್, ಇಲ್ಲಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿ ಅಂತ ಒಂದು ಗ್ರಾಮ ಇದೆಯಲ್ಲ, ಓಕೆ. ಅಲ್ಲಿ 30 ವರ್ಷದ ನೀರಿನ ಹಳೇ ಟ್ಯಾಂಕ್ ಒಂದಿದೆ. ಹ್ಞೂನ್ರಿ. ಪಕ್ಕದಲ್ಲಿ ಹೊಸ ಟ್ಯಾಂಕ್ ಕೂಡ ಇದೆ. ಈ ಹಳೆ ಟ್ಯಾಂಕ್ ಹೆಂಗ್ ಶಿಥಿಲಗೊಂಡಿದೆ ಅಂತಂದ್ರೆ ಅದನ್ನು ಡೆಮಾಲಿಷನ್ ಮಾಡದಿದ್ದರು ಸರ್, ಖಂಡಿತವಾಗ್ಲೂ ಯಾವತ್ತಾದ್ರೂ ಒಂದು ಅನಾಹುತ ಸಂಭವಿಸೋದು ಗ್ಯಾರಂಟಿ. ನಮ್ದೀಗ ಡಿಮಾಂಡ್ ಏನಪ್ಪಾ ಅಂತಂದ್ರೆ ಅದನ್ನು ಜಿಲ್ಲಾಧಿಕಾರಿಗಳು ಕೂಡ ನೋಡಿದ್ದಾರಂತೆ, ಅದನ್ನೊಂದು ಡೆಮಾಲಿಷ್ ಮಾಡಿಸ್ಕೊಡಿ ಅಂತ. ಸರಿ, ನಾನು ನಮ್ಮ RWS ವಿಂಗ್ ಕಳ್ತೀನಿ ರೀ, ಚೆಕ್ ಮಾಡಿಸ್ಕೊಂಡು ಅದು ಸ್ಟೆಬಿಲಿಟಿ ಚೆಕ್ ಮಾಡ್ಕೊಂಡು ಆಕ್ಷನ್ ಎಲ್ಲ ಆಲ್ರೆಡಿ ತೆಗಿಬೇಕು ಅಂತ ಆಗಿದೆಯಂತೆ. ಹೊಸ ಓವರ್ ಹೆಡ್ ಟ್ಯಾಂಕ್ ನೀರೆಲ್ಲ ಹೋಗ್ತಾ ಇದೆ, ಇದಕ್ಕೆ ನೀರಿಗೆ ಹೋಗ್ತಾ ಇಲ್ಲ. ತಮ್ಗೆ ಅರ್ಥ ಐತ್ರಿ. ಈಗ ಹಳೇದು ಮಾಡ್ಬೇಕಾದ್ರೆ ಹಾ, ಸರ್. ನಾವು ಕ್ವಾಲಿಟಿ ಚೆಕ್ ಮಾಡಬೇಕು. ನಾವು RWS ಗೆ ಪ್ರಪೋಸಲ್ ಮಾಡ್ತೀವಿ, ವೆರಿಫೈ ಮಾಡ್ಕೊಂಡು ಆಕ್ಷನ್. ಅದಕ್ಕಿಂತ ನಡುವಲ್ಲಿ ಈಗ ಬಿದ್ದೋಗ್ಬಿಟ್ರೆ ಏನ್ ಮಾಡೋಣ? ನಾಳೆ ಕಳಿಸ್ತೀವಿ ಬಿಟ್ರಿ, ನಾಳೆನೇ ಕಳಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಪ್ರಶಾಂತ್ ಪವನ್ ಕುಮಾರ್ ಹೇಳಿದ್ರು ನಾಳೆನೇ ಕಳಿಸ್ತೀನಿ ಅಂತ. ತೆಗಿಸ್ತಾರ್ರಿ. ನಮ್ದು ಏನ್ ಗೊತ್ತಾ ಸರ್, ದೊಡ್ಡದಾಗಿ ಕಟ್ಟಿರ್ತಾರೆ, ಮಕ್ಕಳು ಮರಿಗಳು ಇರ್ತವೆ, ಅಲ್ಲಿ ಗೊತ್ತಿರೋದಿಲ್ಲ. ಆಮೇಲೆ ಭಗವಂತ ಈ ಬಡವರಿಗೆ ಜಾಸ್ತಿ ಮಕ್ಕಳು ಕೊಡೋದು ಅದಕ್ಕೆ ಇರಬೇಕು. ಯಾಕೆ ಹೇಳಿ, ನಿನ್ ಕಷ್ಟ ಇದೆಯಮ್ಮ ಅಂತ ಅನ್ನೋ ಕಾರಣಕ್ಕಾಗಿ. ಹಾಗಂತ ಕೊಡ್ತಾರೆ ಅಂತ ಬಿಡಕ್ಕಾಗಲ್ಲ. ಒಬ್ಬರಾಗಲಿ, ಇಬ್ಬರಾಗಲಿ, ಮತ್ತೊಬ್ಬರಾಗಲಿ, ಮಗದೊಂದಾಗಲಿ ಆದಷ್ಟು ಬೇಗ ಇದನ್ನ ಡೆಮಾಲಿಷನ್ ಮಾಡುವಂತದ್ದಾಗಲಿ. ಈಗೊಂದು ಬ್ರೇಕ್ ಆದ ನಂತರ ಸೂಪರ್ 3 ಮುಂದುವರಿಯುತ್ತೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಾಗರಾಜ್ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಒಂದು ಕೆಲಸ ಆಗ್ಬೇಕು ನಿಮ್ಮಿಂದ ಈಗ. ಹೇಳಿ ಸರ್. ಅಲ್ಲಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮ ಅಂತ ಒಂದಿದೆ. ರಾರಾವಿ ಗ್ರಾಮ, ಓಕೆ ಸರ್. ಅಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಹಾ, ಅದು ಹಳೇದು. ಓಕೆ. ಪಕ್ಕದಲ್ಲಿ ಹೊಸದು ಇದೆ. ಹಾ, ಹೊಸದಕ್ಕೆ ನೀರು ಹೋಗ್ತಾ ಇದೆ, ಹೌದು ಸರ್. ಹಳೇದನ್ನು ಹಂಗೆ ಬಿಟ್ಟಿದ್ದಾರೆ. ಹಾ ಹಾ, ಅದು ಏನಾದ್ರೂ ನಾಳೆದು ಬೀಳುವ ಸ್ಥಿತಿಯಲ್ಲಿದೆ. ಓಕೆ ಸರ್. ಅದೇ ನಿರೂಪಕ ಐತನ, ಈಗ ವೇಸ್ಟ್ ಐತನ? ಹೌದು, ವೇಸ್ಟ್ ಇದೆ. ಓಕೆ ಅದರ ಕೆಳಗಡೆ ಮಕ್ಕಳು ಆಟ ಆಡ್ತಾರೆ, ಮತ್ತೊಂದೆಲ್ಲ ಮಾಡ್ತಾರೆ. ಓಕೆ ಸರ್, ಓಕೆ. ಈಗ ನಿಮ್ಮ ಹತ್ರ ಡಿಮಾಂಡ್ ಏನಪ್ಪಾ ಅಂತಂದ್ರೆ ನೀವು ಆದಷ್ಟು ಬೇಗ ಅದನ್ನು ಡೆಮಾಲಿಷನ್ ಮಾಡಿಸಬೇಕು. ಅಷ್ಟೇ ಮಾಡಿ ಸರ್, ಮಾಡಿಸ್ಕೊಡೋಣ. ಈಗ ಹೊಸದು ಹಳೇದು ಶಿಥಿಲ ಆಗಿರ್ತದೆ ಅಂತ ಹೇಳಿ ಹೊಸದು ಕಟ್ಟಿರ್ತೀವಿ. ಹೌದು. ಈಗ ಹೊಸದು ಕೆಲಸ ಮಾಡ್ತಾ ಐತೆ ಅಂತಂದ್ಮೇಲೆ ಅದು ವೇಸ್ಟ್ ಐತೆ ಅಂದ್ರೆ ಅದನ್ನ ಡೆಮಾಲಿಷ್ ಮಾಡಕ್ಕೆ ಹೌದು, ಇಂಜಿನಿಯರ್ ರಿಪೋರ್ಟ್ ಕೊಟ್ಟಿರೋದ್ರಿಂದ ಅದನ್ನ ಡೆಮಾಲಿಷ್. ಎಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಬಂದಿದ್ದಾರೆ, ಬಂದೆಲ್ಲ ಹೋಗಿ ನೋಡಿದಾರಂತೆ. ಓಕೆ, ನೀವು ಸ್ವಲ್ಪ ಫೋರ್ಸ್ ಮಾಡಿ, ಅದು ತುಂಬಾ ಹೋಗಿದೆ ಸರ್. ಅಷ್ಟೇ ಮಾಡಿ ಸರ್. ಆಮೇಲೆ ಅದು ಪಾಪ ಬಡವರ ಮಕ್ಕಳೆಲ್ಲ ಇರ್ತವೆ, ಬಡವರು ಮತ್ತೊಬ್ಬರು ಅಂತಂದ್ರೆ ಅದನ್ನ ಡೆಮಾಲಿಷನ್ ಮಾಡಿಸೋಕೆ ಹೇಳ್ಸ್ಬಿಡಿ. ಬೇಗ ಮಾಡಿಸಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಇದೊಂದು ನಿಮಗೆ ಸಣ್ಣ ಸ್ಟೋರಿ ಅನಿಸಬಹುದು, ಆದ್ರೆ ನೋಡಿ ಅಲ್ಲಿ ಮಂಡ್ಯದಲ್ಲಿ ಇದಕ್ಕೆ ನಾಲೆಗೆ ಬಿದ್ರಲ್ಲ, ನಾವು ಎಷ್ಟು ಅದಕ್ಕೆ ತಡೆಗೋಡೆ ಎಲ್ಲ ನಿರ್ಮಾಣ ಮಾಡಿದ್ವಿ. 100 ಕೋಟಿ ಖರ್ಚಾಯ್ತು ಅವತ್ತಿನ ಲೋಕಸಭಾ ಚುನಾವಣೆಯಲ್ಲಿ. ಒಂದು 25-30 ಲಕ್ಷ ಕೊಟ್ಟರೆ ತಡೆಗೋಡೆ ಇದ್ರೆ ಒಂದು 10-15 ಜನ ಬದುಕ್ತಾ ಇದ್ರು. ಆ 100 ಕೋಟಿ ಬೇಕಾ? 15 ಜನರ ಜೀವ ಬೇಕಾ?